ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಕ್ಷೇತ್ರ ಸಮನ್ವಯಾಧಿಕಾರಿ ಯುವರಾಜ ಮೇಡಮ್ ಅವರೇ, ನಮ್ಮ ಮೈಸೂರು ಜಿಲ್ಲೆಯ ಗೌರವಾನ್ವಿತ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಚಂದ್ರಪ್ಪ ಸರ್ ಅವರೇ, ನಮ್ಮ ಹುಣಸೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಗಿರೀಶ್ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೇಶವ್ ಸರ್ ಅವರೇ, ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಉಪಪಾಲನಾಧಿಕಾರಿಗಳು ಶಿವರಾದಂಥ ರುದ್ರಪ್ಪ ಸರ್ ಅವರೇ ಮತ್ತು ಕೇಶವಮೂರ್ತಿ ಸರ್ ಅವರೇ, ಕಚೇರಿಯ ಸೂಪರಿಂಟೆಂಡೆಂಟ್ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ರಾಜೇಶ್ ಸರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಮೈಸೂರು ತಾಲೂಕು ಪ್ರಾಥಮಿಕ ಶಾಲಾ ಸರ್ವ ಪದಾಧಿಕಾರಿಗಳ ಬಂಧುಗಳೇ ಮತ್ತು ನಿರ್ದೇಶಕ ಬಂಧುಗಳೇ, ಈ ಒಂದು ಸುಂದರ ಕಾರ್ಯಕ್ರಮವನ್ನು ಕಂಡು ಬಹಳ ಸಂತೋಷ ಆಯ್ತಾ ಇದೆ. ಮೇಡಮ್ ಹೇಳಿದಾಗೆ ನಾವು ದುಃಖದಿಂದಂತೂ ಹೋಯ್ತಾ ಇಲ್ಲ. ಈ ಇಂದಿನ ಒಂದು ಪರಿಸ್ಥಿತಿಯಲ್ಲಿ ಸಂತೋಷವಾಗಿ ಕೈ ಚಪ್ಪಾಳೆ ಮಾಡ್ಕೊಂಡೆ ಹೋಯ್ತಾ ಇದ್ದೀವಿ. ಯಾಕೆ ಅಂದರೆ ಮೇಡಮ್ ಹೇಳಿದಾಗೆ ನಾವು ಈ ಕೆಲಸವನ್ನು ಹೊಟ್ಟೆಪಾಡಿಗೋಸ್ಕರ ಅರಸಿ ಬಂದಂಥವರು. ನನಗೆ 37 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೇನೆ. ಮೇಡಮ್ರವ್ರು ಹೇಳಿದಾಗೆ ಸೇರಿದ್ದ ದಿನ ಇವತ್ತಿನ ದಿನ ಬಹಳ ಅತ್ಯದ್ಭುತವಾಗುತ್ತೆ. 37 ವರ್ಷಗಳಲ್ಲಿ ನಾನು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗ್ರಾಮದ ಜನ ಮದುವೆ ಗಂಡು ಹೆಣ್ಣು ತಕ್ಕೊಯ್ತಾರಲ್ಲ, ಹಾಗೆ ಪ್ರತಿಯೊಂದು ಮನೆ ಜನನೂ ಸಹ ಬಂದು ಬಸ್ ಹತ್ತಿಸಿ ಅವ್ರ ಕೈಗೆ ಎರಡು ರೂಪಾಯಿ ಅದ್ಭುತ ಆಗ ಅದನ್ನು ಕೊಟ್ಟು ಬಸ್ ಹತ್ತಿ ಕಳಿಸಿದ್ರು. ಅದೇ ರೀತಿ ಇವತ್ತು ಸಹ ಬಿಳಿಗೆರೆಯಲ್ಲಿ ಭಾಳ ಅತ್ಯದ್ಭುತವಾಗಿ SDMC ಅವರು, ಶಾಲೆಯವರು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ರಾಜು ಸರ್ ಅವ್ರು ಮಾತಾಡ್ತಿದ್ರು, ನಾವು ಜನ್ಮ ಕೊಟ್ಟಂಥ ಮಕ್ಕಳು ನಮ್ಗೆ ಅನಾಥರು ಇರುವ. ಆದರೆ ನಮ್ಮ 37 ವರ್ಷದಿಂದ ಸತತವಾಗಿ ನಮಗೆ ಅನ್ನವನ್ನು ಕೊಟ್ಟಂಥ ಅನ್ನದಾತ ಮಕ್ಕಳು ಇವತ್ತು ಕಾಲಕ್ಕೆ ಸಣ್ಣ ಮಾಡಿ ನೀವು ಬರಬೇಕು ಸರ್, ನೀವು ಹೋಗಬೇಡಿ, ನಮ್ಗೆ ಯಾವ ಸ್ವೀಟ್ ಊಟನೂ ಬೇಡಿ, ನಮಗೆ ನೀವು ಇಲ್ಲಿದ್ದರೆ ನಮ್ಗೆ ಅಷ್ಟೇ ಸಾಕು ಸರ್ ಅಂದರು. ನಾನು ಬಂದು ನಿಮ್ಮ ಹುಣಸೂರು ತಾಲೂಕಿಗೆ, ನಮ್ಮ ಹುಣಸೂರು ತಾಲೂಕಿಗೆ 2 ತಿಂಗಳಾಯಿತು. 2 ತಿಂಗಳಲ್ಲೇ ಭಾಳ ಅತ್ಯದ್ಭುತವಾದಂಥ ನಾವು ಸನ್ನಿವೇಶವನ್ನು ನೋಡಿದೆ, ಭಾಳ ಸಂತೋಷ ಆಯಿತು. ಇಲ್ಲಿ ವಿಶೇಷ ಏನು ಅಂದರೆ ನಾವು 5 ಜನನು ಒಂದೇ ಸ್ಕೂಲಿಗೆ ಓದ್ತೇವೆ. ಸಾರ್ವಜನಿಕ ವಿದ್ಯಾಸಂಸ್ಥೆ ಹೊಸಗರಾಜಲ್ಲಿ ಓದ್ತಾರೆ. 4 ಜನ ಇವರು ಭಾವ, ಇವರು ಅವರು ಭಾವ. ಭಾಳ ಅತ್ಯದ್ಭುತವಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀವಿ. ನಾವು ಕೆಲಸವನ್ನು ನಾವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಸಂಸಾರವನ್ನು ಬಿಟ್ಟಿರೋ ಕೆಲಸವನ್ನು ನಾವು ಯಾವತ್ತೂ ಕಡೆಗಣಿಸಿಲ್ಲ. ಇವತ್ತುವರೆಗೂ ಸಹ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಕೊನೆ ದಿವಸ ಆದರೂ ಸಹ ನಾನು ಮೈಸೂರಿಂದ ಬರ್ತಾ ಇದ್ದೆ. 6 ಗಂಟೆಗೆ ಮನೆ ಬಿಟ್ಟು ಸಮಯ ಸರಿಯಾಗಿ ನಾವು ಶಾಲೆಗೆ ಹೋಗಿ ಮಕ್ಕಳ ಜೊತೆ ಒಡನಾಟವನ್ನು ಮಾಡಿ ನಾವು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದೀವಿ. ಈ ಒಂದು ಸನ್ನಿವೇಶದಲ್ಲಿ ನನಗೆ ಬಹಳ ಆತ್ಮೀಯರಾದಂಥವರು ರೇವಣ್ಣ ಸಾಹೇಬರು ಮತ್ತು ಪ್ರಕಾಶ್ ಸಾಹೇಬರು. ಈ ಒಂದು ದುರ್ಘಟನೆ ನಮಗೆ ಭಾಳ ನೋವಾಯ್ತು. ಇಲ್ಲ ಖಂಡಿತ ಅವರು ಯಾವ ಕಾರಣಕ್ಕೂ ಇವತ್ತು ಕಾರ್ಯಕ್ರಮಕ್ಕೆ ಮಿಸ್ ಮಾಡ್ತಿದ್ದಿಲ್ಲ. ನಾನು ಹುಣಸೂರು ತಾಲೂಕು ಬಂದಿದ್ರು ಸಹ ಅವರಿಬ್ಬರೂ 2 ಕೈನಾಗೆ ಬಂದು ನಮಗೆ ಸಹಾಯವನ್ನು ಮಾಡೋರು. ಈ ಒಂದು ಸಂದರ್ಭದಲ್ಲಿ ನಾವು 2 ತಿಂಗಳಲ್ಲೇ ನಾವು ಗಿರೀಶ್ ಅವರು ಒಡನಾಟ, ನಾನು 5 ವರ್ಷಗಳ ಕಾಲ ನಾನು KR ತಾಲೂಕಿನಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ, ಗೌರವಾಧ್ಯಕ್ಷನಾಗಿ ನಾವು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದೇ ರೀತಿ ಇಲ್ಲೂ ಸಹ ಗಿರೀಶ್ರವರ ನೇತೃತ್ವದಲ್ಲಿ ಮತ್ತು ಚನ್ನವೀರಪ್ಪ ಸರ್ ಅವರ ನೇತೃತ್ವದಲ್ಲಿ ಅವ್ರ ಜೊತೆ ನಮಗೆ ಒಡನಾಟ ಇಲ್ಲದೇ ಇದ್ದರೂ ಸಹ ಅವರ ಕೆಲಸ ಕಾರ್ಯಗಳ ಬಗ್ಗೆ, ಅವರ ಅಭಿಮಾನದ ಬಗ್ಗೆ ನಾನು CRP ಆಗೂ ಸಹ
ಕೆಲಸ ಮಾಡಿರೋದ್ರಿಂದ ಬಾಲರಾಜ್ ಸರ್ ಇರ್ಬೋದು, ಎಲ್ಲರೂ ಸಹ A.T. ರಂಗಸ್ವಾಮಿ ಅವರು ಇರ್ಬೋದು, ಭಾಳ ಆತ್ಮೀಯತೆ. ಅವರು ಇಲ್ಲಿ ಹುಣಸೂರು ತಾಲೂಕಿನಲ್ಲಿ ನೋಡಿ ಹೆಂಗೆ ಅನ್ನದ ಋಣ ಹೆಂಗೆ ಅರ್ಥ ಬರ್ತದೆ ಅಂತಂದರೆ, ನಾನು 2 ತಿಂಗಳ ಅವಧಿಯಲ್ಲಿ ಕ್ಯಾರ್ನಗರದಿಂದ ಕೊಂಚಿಕೊಪ್ಪಗೆ ಹೋಗಿ, ಕೊಂಚಿಕೊಪ್ಪಲಿಂದ ಹುಣಸೂರು ಬಂದ 4 ಜನನೂ ಒಂದೇ ದಿವಸ ನಿವೃತ್ತಿ ಆಗಕ್ಕೆ ಭಾಳಷ್ಟು ಸಹಾಯ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾವು ಉತ್ತಮವಾಗಿ ಕೆಲಸವನ್ನು ಮಾಡಲು ಸಹಕಾರ ನೀಡುವಂಥ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಹುಣಸೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಕ್ಷೇತ್ರ ಸಮನ್ವಯಾಧಿಕಾರಿ ಮೇಡಮ್ರವ್ರಿಗೆ, ಎಲ್ಲ CRC ಅವರಿಗೆ, ಸ್ವಚ್ಛತಾ ಸಂಘದವ್ರಿಗೆ, ನನ್ನ ಮಂದಿಯವರು ಕಪ್ಪಿ ರಾಜಪ್ಪಾಜಿ ಒಳ್ಳೆಯ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತು ಇನ್ನೂ ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಡೀಲಿ, ಉತ್ತಮವಾದ ಕಾರ್ಯಕ್ರಮ ನಡೀತಾ ಇದೆ, ಇನ್ನೂ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳು ನಡೀಲಿ ಅಂತ ಹೇಳಿ ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮನ್ನು ಕರೆಸಿ ನಮ್ಮ ಒಂದು ಒಳ್ಳೆಯ ಕೆಲಸಗಳನ್ನು ಗುಣಗಾನ ಮಾಡಿ ನಮ್ಮ ಕುಟುಂಬವೂ ಸಹ ಸಂತೋಷದಿಂದ ಇರಲಿ ಅಂತ ಹಾರೈಸ್ತಾ ಇರೋ ನಿಮ್ಮ ಕುಟುಂಬವೂ ಸಹ ಅತ್ಯುತ್ತಮವಾಗಿರಲಿ ಅಂತ ನಮ್ಮ ಮಂದಿಯವರನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ನನಗೆ ಅನುಭವ ಭಗವಂತ ಒಳ್ಳೆಯ ಮಾಡಿ ಅಂತ ಪ್ರಾರ್ಥನೆ ಮಾತುಗಳು